ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕ್ಷೇತ್ರದ ಗಡಿ ಗ್ರಾಮವಾದ ತೂಲಹಳ್ಳಿಯ ಬಡ ರೈತರಿಗೆ ಯಾರೇ ಬರಲಿ ನಿಮ್ಮೊಂದಿಗೆ ನಾನಿರುವೆ, ಚಿಂತೆ ಬಿಡಿ ಅಂತ ಕ್ಷೇತ್ರದ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಅಭಯವನ್ನು ನೀಡಿದ್ದಾರೆ. ಕ್ಷೇತ್ರದ ಗಡಿ ಗ್ರಾಮ ತೂಲಹಳ್ಳಿ ಗ್ರಾಮದ 30ಕ್ಕೂ ಹೆಚ್ಚು ಬಡ ರೈತರು ತಮ್ಮ ಮುಖಂಡ ಶಾಂತಮೂರ್ತಿ ನೇತೃತ್ವದಲ್ಲಿ ಶಾಸಕರಲ್ಲಿ ಮನವಿಯನ್ನು ಮಾಡಿದರು. ತಾವು ಸದ್ಯ ಸಾಗುವಳಿ ಮಾಡಿ ಉಳುಮೆ ಮಾಡ್ತಾ ಇರುವ ಸರ್ಕಾರಿ ಅಧೀನದ ತುಂಡು ಭೂಮಿಯನ್ನು ಅಕ್ರಮ ಸಕ್ರಮ ಯೋಜನೆಯಡಿ ತಮಗೆ ಹಕ್ಕುಪತ್ರ ನೀಡುವಂತೆ ಅಗತ್ಯ ಕ್ರಮಕ್ಕಾಗಿ ಮನವಿ ಮಾಡಿಕೊಂಡರು. ತಾವು ಸಂಬಂಧಿಸಿದಂತೆ ಸರ್ಕಾರಕ್ಕೆ 16 ವರ್ಷಗಳಿಂದ ನಿರಂತರವಾಗಿ ಮನವಿ ಮಾಡ್ತಾ ಬಂದಿದ್ದು ಈವರೆಗೂ ಸರ್ಕಾರಗಳಿಂದ ಸ್ಪಂದನೆ ದೊರಕಿಲ್ಲ. ತಮ್ಮ ಜೀವನ ಆಧಾರವಾಗಿರುವ ಭೂಮಿಯನ್ನು ಪುನಃ ಸರ್ಕಾರ ವಶಪಡಿಸಿಕೊಳ್ಳುವ ಆತಂಕ ತಮ್ಮನ್ನು ಕಾಡ್ತಾ ಇದ್ದು, ಭೂಮಿ ನಮ್ಮ ಕುಟುಂಬದ ಆಧಾರವಾಗಿದ್ದು ಕಾರಣ ತಾವು ಅಕ್ರಮ ಸಕ್ರಮ ಯೋಜನೆಯಡಿ ತಾವು ಸಾಗುವಳಿದಾರರ ಪ್ರಮಾಣ ಪತ್ರ ನೀಡಬೇಕು ಅಂತ ರೈತರು ಮನವಿಯನ್ನು ಮಾಡಿದರು. ಶಾಸಕರು ರೈತರನ್ನು ಉದ್ದೇಶಿಸಿ ಮಾತನಾಡಿ, ಅನುಭೋಗದಲ್ಲಿರುವ ಭೂಮಿಯನ್ನು ಕಸಿಯಲು ನಿಮ್ಮ ಬಳಿ ಯಾರೂ ಬರಲ್ಲ, ಹಾಗೊಮ್ಮೆ ಯಾರೇ ಬಂದಲ್ಲಿ ನಾನಿರುವ, ಯಾವುದೇ ಕಾರಣಕ್ಕೂ ಭಯ ಬೇಡ. ಸದ್ಯ ಯೋಜನೆ ಅನುಷ್ಠಾನಕ್ಕೆ ಅನುಕೂಲಗಳಿದ್ದು ಕಾರಣ ರೈತರು ಚಿಂತಿಸುವ ಅಗತ್ಯ ಬೇಡ, ಆತಂಕ ಬಿಡಿ, ನಾನಿರುವೆ, ನಿಮ್ಮಲ್ಲಿ ಯಾರೇ ಬರಲಿ ನನ್ನನ್ನು ಸಂಪರ್ಕ ಮಾಡಿ ಅಂತ ರೈತರಿಗೆ ಅಭಯವನ್ನು ನೀಡಿದ್ದಾರೆ. ಸಂದರ್ಭದಲ್ಲಿ ರೈತರು, ಮಹಿಳಾ ರೈತರು, ವೃದ್ಧರು, 30ಕ್ಕೂ ಹೆಚ್ಚು ಬಡ ರೈತರು, ಮುಖಂಡರಾದ ತೂಲಹಳ್ಳಿ ಶಾಂತಮೂರ್ತಿ, ಮೊರಬದ ವೀರಭದ್ರಪ್ಪ ಸೇರಿದಂತೆ ಅನೇಕ ರೈತ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಶುಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಕ್ಕೆ. ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಲ್ಲದಕ್ಕೂ ಸಮಾಧಾನ ಇದೆ ಆಯ್ತಾ. ಕೆರೆತುಂಬಿ ಯೋಜನೆ ಮಾಡಿದ್ವಿ, ಕರೆಂಟ್ ಕೊಡ್ತಾ ಇದ್ದೀವಿ, ತುಂಬ ಗಂಗಾ ಕಲ್ಯಾಣ ಕೊಡ್ತಿದ್ದೀವಿ. ಅದೆಲ್ಲ ಜೊತೆಗೆ ಒಂದು ಬಡವರಿಗೆ ನಮ್ಮ ಸಮಯದಲ್ಲಿ ಒಂದು ಸಾಗುವಳಿ ಚೀಟಿ ಇಷ್ಟವರೆಗೂ ಕೊಡೋಕ್ಕಾಗಿಲ್ಲ ಅನ್ನೋ ನೋವು ಖಂಡಿತ ನನಗೂ ಇದೆ ಗೊತ್ತಾಯ್ತಾ. ಆದರೆ ಏನಾಗಿದೆ ಅಂತಂದರೆ ರಾಜ್ಯದಲ್ಲಿ ಎಲ್ಲೂ ಕೊಡ್ತಾ ಇಲ್ಲ. ನಮ್ಮ ಕೂಡ್ಲಿಗಿ ತಾಲೂಕು, ಕೊಟ್ಟೂರು ತಾಲೂಕು ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆನೂ ಏನಾಗಿದೆ ಅಂದರೆ ಸರ್ಕಾರಿ ಭೂಮಿಗಳು ಅಂತ ಉಳಿಸಂತ ಕೆಲಸ ಈಗ ಸದ್ಯಕ್ಕೆ ಸ್ವಲ್ಪ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ ಆಯ್ತಾ. ಹದ್ದುಬಸ್ತುಗಳು ಮಾಡ್ತಾ ಇದ್ದಾರೆ. ಕೋಡಿ, ಕೋತಿ, ದರ್ಖಾಸ್ತು ಎಲ್ಲ ರೀತಿ ಸರ್ಕಾರದಿಂದ ಎಲ್ಲ ಸರ್ಕಾರ ಸುಭದ್ರವಾಗಿ ಇರಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಆದ್ಮೇಲೆ ಆದ್ಯತೆ ಮೇರೆಗೆ ತುಂಬಾ ವರ್ಷಗಳಿಂದ ಇರೋಂಥದಕ್ಕೆ ಕೊಡುವಂಥ ಕೆಲಸ ಆಗ್ಬೇಕಂತೇಳಿ ಯಾರಾದರೂ ಶಾಸಕರು 224ರಿಂದ ನಾನೇ ಮೊದಲೇ ಆಯ್ತಾ. ಯಾಕೆ 1 ಎಕರೆ ಆಗಲಿ 2 ಎಕರೆ ಆಗಲಿ ಅವ್ರ ಹೆಸರಿಗೆ ಗೌರವವಾಗಿ ಜೀವನ ಮಾಡೋಕ್ಕೆ ಹೊಲ ಮತ್ತೆ ಮನೆ. ಯಾಕಂದ್ರೆ ನೀವು ರೈತರು, ನಿಮಗೆ ಗೊತ್ತಿರೋದು ಒಂದೇ ಉಳುಮೆ ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಗೊತ್ತಿಲ್ಲ. ನಿಮ್ಮ ಕೆಲಸ, ನಿಮ್ಗೇನು ಕೆಲಸ ಇತ್ತು ಅದನ್ನೇ ನೀವು ಕೇಳ್ತಾ ಇದ್ದೀರ ಆಯ್ತಾ. ಅದು ಖಂಡಿತ ತಪ್ಪಲ್ಲ. ನಿಮ್ಮ ಪರವಾಗಿ ನಾವಿದ್ದೀವಿ. ನಾನು ಹಲವಾರು ಬಾರಿ ಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ, ಸರ್ ಶಾಸಕನಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ, ಆದ್ರೆ ಬಡವರಿಗೆ ಒಂದು ಸಾಗುವಳಿ ಚೀಟಿ ಇಷ್ಟವರೆಗೂ ಕೊಡಕ್ಕಾಗಿಲ್ಲ ಅಂತೇಳಿ. ಅದು ಏನಾಗಿದೆ ಅಂದ್ರೆ ತುಂಬಾ ಭೂಗಳರು ಮತ್ತೆ ಎಲ್ಲ ಈ ಅಧಿಕಾರಿಗಳು, ಈ ಭೂಗಳರು ಸೇರ್ಕೊಂಡು ಬಹಳ ಲ್ಯಾಂಡ್ಸ್ನ ತುಂಬಾ ತೊಂದರೆ ಮಾಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಎಲ್ಲ ಸರ್ಕಾರದಿಂದ ಮತ್ತೆ ಹೊಸದಾಗಿ ಸರ್ವೆ ಮಾಡಿದ್ರು. ಬ್ರಿಟಿಷರ ಕಾಲದಿಂದ ಆಗಿರೋವು ಈಗಲೂ ಹಂಗೆ ಇರೋವೆ. ಅದನ್ನೆಲ್ಲ ಸರಿ ಮಾಡೋಂಥ ಕೆಲಸ ನಡೀತಾ ಇದೆ. ನಿಮ್ಗೆಲ್ಲ ಗೊತ್ತಿರ್ಲಿ, ಮೋದಿ ಆಂದೋಲನ ನಡೀತಾ ಇದೆ. ಮತ್ತೆ ಹಕ್ಕುಪತ್ರಗಳು ಕೊಡುವಂಥದ್ದು 75 ವರ್ಷ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಯಾರು ಮಾಡಿಲ್ಲ. ಅಷ್ಟು ಕೆಲಸ ಕಂದಾಯ ಇಲಾಖೆಯಲ್ಲಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಖಂಡಿತ ಎಲ್ಲ ಈ ಸರ್ವೆ ಎಲ್ಲ ಆದ್ಮೇಲೆ, ಎಲ್ಲ ಕೆಲಸಗಳಾದ್ಮೇಲೆ ಎಲ್ಲ ಬಡವರಿಗೆ ವಿಶೇಷವಾಗಿ ಎಲ್ಲ ಶಾಸಕರು ಮನವಿ ಇದೆ, ಸಾಗುವಳಿ ಚೀಟಿ ಕೊಡಬೇಕು ಅನ್ನೋದು. 10 ಎಕರೆ 20 ಎಕರೆ ಯಾರು ಕೇಳೋದಿಲ್ಲ. ಅವರು ಜೀವನಾಂಶಕ್ಕೆ ಆಗಷ್ಟು ಅವರು ಮುಂದಿನ ಜೀವನಕ್ಕೆ, ಮುಂದಿನ ಪೀಳಿಗೆಗೆ ಖಂಡಿತ ತಾವು ಕೇಳ್ತಾ ಇರೋ ಸತ್ಯ ಇದೆ. ಎಲ್ಲ ವಿಶೇಷವಾಗಿ ನೀವೆಲ್ಲ ಬಡವರಿದ್ದೀರಿ. ಎಲ್ಲದವರು ಈ ವಿಷಯದಲ್ಲಿ ನಾನು ನಿಮ್ಮ ಜೊತೆಗೆ ಖಂಡಿತ ಇದ್ದೀನಿ. ನಿಮ್ಮ ಹೋರಾಟದಲ್ಲಿ ನಾನು ಇದ್ದೀನಿ. ಮತ್ತೆ ನಿಮಗೆ ಈ ಸದ್ಯಕ್ಕೆ ನಿಮ್ಗೆ ಯಾರು ಬಂದು ಯಾರು ಮಾತು ಕೇಳಬಾರ್ದು, ಒಕ್ಲೆಪ್ಸಲ್ಲ ಆಯ್ತಾ. ನೀವು ಯಾರೋ ನಮ್ಮ ತಾತ ಹೆಸರಿಗಿದೆ ಆಯ್ತಾ, ಈಗ ಬಿಡ್ರಿ, ನಾನು ಕೋರ್ಟ್ಗೆ ಹೋಗ್ತೀನಿ, ನಾನು ತಹಸೀಲ್ದಾರ್ಗೆ ಹೇಳ್ತೀನಿ, ಈಗ ಬಿಡ್ರಿ ಅಂದ್ರೆ ನಿಮಗೆ ನಿಮಗೆ ಅಲ್ಲಿ ಒಕ್ಕಲ್ತನ ಮಾಡಕ್ಕೆ, ಉಳುಮೆ ಮಾಡಕ್ಕೆ, ಬಿತ್ತಕ್ಕೆ ಯಾರಿಗೂ ನಿಮಗೆ ತೊಂದರೆ ಮಾಡಲ್ಲ. ಯಾರಾದ್ರೂ ತೊಂದರೆ ಮಾಡಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಯಾರೋ ಬಂದು ನಮ್ಮ ತಾತ ಹೆಸರಿಗೆ ಐತೆ, ನಾವು ಮಾಡ್ತಿದ್ವಿ ಮುಂಚೆ ಆಯ್ತಾ, ಈಗ ಬಿಡ್ರಿ ಅಂತೇಳಿ ಯಾರು ಬಂದ್ರು ನೀವು ಯಾರು ಅದಕ್ಕೆ ಯಾರಿಗೂ ಕಿವಿಗೊಡಬೇಡಿ. ಏನಂದ್ರೆ ಗೌಡರಿಗೆ ಅಂತ ತಿಳಿಸಿ ನಮ್ಮ ಹತ್ರ ಬನ್ನಿ ಆಯ್ತಾ. ಸೊ ಸರ್ಕಾರದ ನಿಯಮಗಳು, ಸರ್ಕಾರ ನಿರ್ಧಾರ ತಗೊಳ್ಳೋವರೆಗೂ ನೀವು ಅದರ ಎಲ್ಲೆಲ್ಲಿ ಮಾಡ್ಕೊಂಡು ಹೋಗ್ತೀರಾ ಅದೇ ರೀತಿ ಮುಂದುವರಿರಿ.
ಅರ್ಥ ಆಯ್ತಾ? ಅದಂತೂ ಅಷ್ಟು ಭರವಸೆ ನಾನು ಕೊಡ್ತೀನಿ. ಅದು ಮೀರಿ ಏನು ಸಾಗುವಳಿ ಚೀಟಿ ಅಧಿಕೃತವಾಗಿ ಕೊಡೋದಿದೆ, ಅದಕ್ಕೆ ನಮ್ಮ ಪ್ರಯತ್ನ ನಡೀತಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಮಾಡೋಂಥ ಕೆಲಸ ಮಾಡ್ತೀನಿ. ಯಾಕಂದ್ರೆ ಸುಳ್ಳು ಹೇಳಿ ನಾನು ನಿಮಗೆ ಸುಳ್ಳು ಭರವಸೆಗಳು, ಯಾಕಂದ್ರೆ ಸರ್ಕಾರದ ಈ ಸದ್ಯಕ್ಕೆ ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ. ಸದ್ಯಕ್ಕೆ ನಿಮಗೆ ಬಿತ್ಕೊಂಡು ಬೆಳ್ಕೊಂಡು ತಿನ್ನಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅರ್ಥ ಆಯ್ತಾ? ಸರಿ, ಬರ್ರಿ ಮದುವೆ ಇದೆ, ಹೋಗೋಣ ನಮ್ಮ ಊಟ ಮಾಡಿಸ್ತೀನಿ. ಯಾವ ತೋಲಾಳಿ ತೋಲಾಳಿ ಎಲ್ಲರೂ ತೋಲಾರ ಈ ಕಡೆ ಬನ್ನಿ, ಈ ಕಡೆ